ಮಲ್ಲೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಆ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸು ಆರೋಪಿ ಅಬೂಬ್ಕರ್ ಅಂತಕ್ಕಂಥ ವ್ಯಕ್ತಿಯನ್ನ ಬಂಧನ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರತಕ್ಕಂಥ ವಿಚಾರ. ಸೊ ತಮಿಳುನಾಡಿಗೆ ಹೋಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಬೆಂಗಳೂರು ಎಟಿಸಿ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ನ ಕಿಂಗ್ ಪಿನ್ನೇ ಈ ಅಬೂಬ್ಕರ್ ಅಂತ ಗೊತ್ತಾಗಿದೆ. ಬಾಂಬ್ ತಯಾರಿಕೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದ ಈ ಅಬೂಬ್ಕರ್ ತಮಿಳುನಾಡು ಪೊಲೀಸರ ವಿಚಾರಣೆ ಮುಗಿತಾ ಇದ್ದಂತೆ ಅವನನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಬಾಡಿ ವಾರೆಂಟ್ ಮೇರೆಗೆ ವಶಕ್ಕೆ ಪಡೆಯೋದಕ್ಕೆ ಎಟಿಸಿ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ ಗೊತ್ತಿಲ್ಲ, ಈ ಅಬೂಬ್ಕರ್ಗೂ ಮತ್ತು ಅಲ್ಲಿರ್ತಕ್ಕಂಥ ಪರಪ್ಪನಗ್ರ ಜೈಲಿನಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳಿಗೂ ಲಿಂಕ್ ಇದೆ ಅಂತ ಹೇಳ್ತಾರೆ. ಸದ್ಯಕ್ಕಿದು ಅಲ್ಲೇ ಆಗಿರ್ತಕ್ಕಂಥದ್ದು NIA ರೇಡ್. ಇದು ಬೆಂಗಳೂರಿನ ಎಟಿಸಿ ಅವರು ಮಾಡಿರೋದು. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಅಬೂಬ್ಕರ್ನ ಬಂಧಿಸಿದ್ದಾರೆ. ತಮಿಳುನಾಡಿಗೆ ಹೋಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈತ ಕಿಂಗ್ ಪಿನ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ ಕಿಂಗ್ ಪಿನ್ನೇ ಇವನು ಅಂತ ಈಗ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಈ ಅಬೂಬ್ಕರ್ ವಿರುದ್ಧ ತಮಿಳುನಾಡಿನಲ್ಲಿ 12ಕ್ಕೂ ಹೆಚ್ಚು ಪ್ರಕರಣ ಬಾಕಿ ಇದೆಯಂತೆ. ಹಲವಾರು ರಾಜ್ಯಗಳಲ್ಲಿ ಈ ಥರದ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದ. ಈ ಎಲ್ಲ ಕೇಸ್ಗಳ ವಿಚಾರಣೆಯನ್ನು ತಮಿಳುನಾಡು ಪೊಲೀಸರು ನಡೆಸಬೇಕು. ಸದ್ಯಕ್ಕೆ ಈಗ ಆತ ಅವರ ಬಂಧನದಲ್ಲಿದ್ದಾನೆ. ಆ ನಂತರ ಇದೆಲ್ಲ ಮುಗಿದ ನಂತರ ಬಾಡಿ ವಾರೆಂಟ್ ಮೇರೆಗೆ ಬೆಂಗಳೂರಿಗೆ ಎಟಿಸಿ ಅವರು ಕರ್ಕೊಂಡು ಬರ್ತಾರೆ. ಸುಮಾರು 30 ವರ್ಷಗಳಿಂದ ಪೊಲೀಸರ ಕಣ್ತಪ್ಪಿಸಿ ಅಬೂಬ್ಕರ್ ಆಟ ಆಡ್ತಾ ಇದ್ದ. ಈಗೆಲ್ಲ ಹೊರಗೆಳಿಬೇಕು ಒಂದೊಂದಾಗಿ. ಅಬೂಬ್ಕರ್ ಬಗ್ಗೆ ಕೇಂದ್ರ ಸಂಸ್ಥೆಗಳಿಂದಲೂ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಶೀಘ್ರದಲ್ಲೇ ನಗರಕ್ಕೆ ಕರೆತಂದು ವಿಚಾರಣೆಯನ್ನು ಮಾಡ್ತಾರೆ ಎಟಿಸಿ ಅವರು. ಅಬೂಬ್ಕರ್ ಇಷ್ಟು ವರ್ಷಗಳ ನಂತರ ಈತ ಸಿಕ್ಕಿಬಿದ್ದಿರೋದು. ಹಾಗೆ ಕೆಲವು ಕೇಸ್ಗಳೆಲ್ಲ 20 ವರ್ಷ 25 ವರ್ಷ ಆದಮೇಲೆ ಆರೋಪಿಗಳು ಸಿಗೋದನ್ನು ನಾವು ನೋಡಿದ್ದೀವಿ ಈ ಹಿಂದೆ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಸದ್ಯಕ್ಕೆ ಈ ಅಬೂಬ್ಕರ್ ನಮ್ಮ ಎಟಿಸಿಗೆ ಎಷ್ಟು ಮುಖ್ಯನಾದವನಾಗಿದ್ದ, ಕರ್ನಾಟಕದಲ್ಲಿ ಈತನದ್ದು ಎಷ್ಟು ಕೇಸ್ಗಳಿದೆ, ಮತ್ತು ಈತನನ್ನು ಯಾವಾಗ ಕರ್ಕೊಂಡು ಬರಬಹುದು? ಯಾಕೆಂದರೆ ತಮಿಳುನಾಡಲ್ಲಿ ಸುಮಾರು 12 ಕೇಸ್ ವಿಚಾರಣೆ ಆಗಬೇಕು. ಯಾವಾಗ ಕರ್ಕೊಂಡು ಬರಬಹುದು ಬೆಂಗಳೂರಿಗೆ ಅಂತ? ಅರವಿಂದ್, ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯ ಬಳಿ ಸ್ಕೂಟರ್ ಒಂದರಲ್ಲಿ ಬಾಂಬನ್ನು ಇಟ್ಟು ಸ್ಫೋಟಿಸಲಾಗಿತ್ತು. ಆ ಪ್ರಕರಣ ಸಂಬಂಧ ಇದೀಗ 30 ವರ್ಷಗಳ ಬಳಿಕ ಆರೋಪಿಯೊಬ್ಬ ಸಿಕ್ಕಿದ್ದಾನೆ. ಆತನನ್ನ ಇದೀಗ ಕರೆತರುವ ಕೆಲಸವನ್ನ ಬೆಂಗಳೂರಿನ CCBಯ ಎಟಿಸಿ ಸೆಲ್ ಅವರು ಮಾಡುವ ಪ್ರಯತ್ನದಲ್ಲಿ ಇದ್ದಾರೆ. ಈತನ ಈ ಉಗ್ರನ ಹಿನ್ನೆಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈತ ಸುಮಾರು 12ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ತಮಿಳುನಾಡಿನ ಪೊಲೀಸರಿಗೆ ಬೇಕಾಗಿದ್ದಾನೆ. ಹೀಗಾಗಿ ತಮಿಳುನಾಡು ಪೊಲೀಸರು ಆತನನ್ನು ಬಂಧನ ಮಾಡಿದ್ದಾರೆ. ಪ್ರತಿ ಕೇಸ್ಗಳಲ್ಲೂ ಕೂಡ ಆತನನ್ನು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಈತ ಈ ಬಾಂಬನ್ನು ತಯಾರಿಸೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದ, ನಿಪುಣನಿದ್ದ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಅದ್ರ ಜೊತೆಗೆ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ಗೆ ಈತನೇ ಮೊಬೈಲ್ ಅಲ್ಲಿ ಎಲ್ಲಿ ಬಾಂಬನ್ನು ಇಡಬೇಕು ಅನ್ನೋ ಮಟ್ಟಿಗೆ ತಯಾರಿಯನ್ನ ಮಾಡಿ ಆ ಬಾಂಬನ್ನು ರೆಡಿ ಮಾಡಿ ಕೊಟ್ಟು ಕಳಿಸಿದ್ದ ಅನ್ನೋದು ಕೂಡ ಇದೀಗ ತಮಿಳುನಾಡು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಹೀಗಾಗಿಯೇ ಎಟಿಸಿ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಆತನನ್ನ ಕರೆತರೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಬಟ್ ಅಲ್ಲಿನ 12 ಪ್ರಕರಣಗಳ ವಿಚಾರಣೆ ಮುಗಿಬೇಕು. ಅದಾದ ಬಳಿಕ ಬಾಡಿ ವಾರೆಂಟ್ ಮೇಲೆ ಆತನನ್ನ ಕರೆತಂದು ಇಲ್ಲಿ ವಿಚಾರಣೆಯನ್ನ ನಡೆಸೋದು, ಮತ್ತೆ ಬಾಂಬ್ ಸ್ಫೋಟವಾದಂತಹ ಸ್ಥಳಕ್ಕೆ ಕರೆದೊಯ್ದು ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನು ನಡೆಸೋದು, ಇವೆಲ್ಲ ಪ್ರಕ್ರಿಯೆಗಳನ್ನ ಬೆಂಗಳೂರಿನ CCBಯ ಎಟಿಸಿ ಸೆಲ್ನವರು ಮಾಡಲಿದ್ದಾರೆ. ರೈಟ್, ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ.